a little joy in every bite? Dairy Fresh Ice Creams brings you 50 plus natural flavors with no added colors and the real taste of fresh fruits. Made with goodness from the Malenadu region. Dairy Fresh Ice Creams, a little joy for all. Surfa Coats. Surfa Coats. ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿಒಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ಶೆಟ್ಟಿಹಳ್ಳಿ ಅಭಯಾರಣ್ಯದ ಡಿನೋಟಿಫಿಕೇಶನ್ ಬಗ್ಗೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಪ್ರತಿಕ್ರಿಯೆ ನೀಡಿದ್ದಾರೆ. ಶಿವಮೊಗ್ಗ ಪ್ರವಾಸದ ಸಂದರ್ಭದಲ್ಲಿ ಶೆಟ್ಟಿಹಳ್ಳಿ ಅಭಯಾರಣ್ಯಕ್ಕೆ ಭೇಟಿ ನೀಡಿ ಮಾಧ್ಯಮಗಳ ಬಳಿ ಮಾತನಾಡಿದ ಸಚಿವ ಈಶ್ವರ್ ಖಂಡ್ರೆ, ಶೆಟ್ಟಿಹಳ್ಳಿ ಅಭಯಾರಣ್ಯದ ಡಿನೋಟಿಫಿಕೇಶನ್ ಪ್ರಸ್ತಾವನೆ ಪೆಂಡಿಂಗ್ ಇದೆ. 2016ರಿಂದ ಪೆಂಡಿಂಗ್ ಇರೋದು ಈಗ ಅಂತಿಮ ಘಟ್ಟಕ್ಕೆ ಬಂದಿದೆ. 1974ರಲ್ಲಿ ನೋಟಿಫಿಕೇಶನ್ ಆಗಿತ್ತು. 395 ಚದರ ಕಿಲೋಮೀಟರ್ ಏರಿಯಾ ಇತ್ತು. ಇದರೊಳಗೆ ಬಸ್ ಸ್ಟ್ಯಾಂಡ್, ಎಪಿಎಂಸಿ ಸೇರಿದಂತೆ ಜನವಸತಿ ಪ್ರದೇಶ ಇದೆ. ಇದನ್ನೆಲ್ಲ ಪರಿಶೀಲನೆ ಮಾಡಿ ಸಮೀಕ್ಷೆ ಮಾಡಲಾಗಿದೆ. ವನ್ಯಜೀವಿ ಧಾಮ ಎಂದು ಶೀಘ್ರದಲ್ಲೇ ಘೋಷಣೆ ಮಾಡುತ್ತೇವೆ. ಬೆಂಗಳೂರಿನಲ್ಲಿ ಸಭೆ ನಡೆಸಿ ಆಡಳಿತಾತ್ಮಕ, ಕಾನೂನಾತ್ಮಕವಾಗಿ ನಿರ್ಧಾರ ಮಾಡುತ್ತೇವೆ ಎಂದು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದರು. ಒಂದು ಸಣ್ಣ ಬ್ರೇಕ್ ಮುಗಿಸಿ ಸಚಿವ ಈಶ್ವರ್ ಖಂಡ್ರೆ ಏನಂದ್ರು ಕೇಳೋಣ ಬನ್ನಿ. ನೀವು ತಿನ್ನುವುದು ನಿಮ್ಮ ಲಿವರ್ ತಿನ್ನುತ್ತದೆ. ಆರೋಗ್ಯಕರ ಲಿವರ್ಗಾಗಿ ಉತ್ತಮ ಆಹಾರ ಮತ್ತು ನಿಯಮಿತ ತಪಾಸಣೆ ಅಗತ್ಯ. ಲಿವರ್ನ ಆರೋಗ್ಯಕ್ಕಾಗಿ ನಮ್ಮ ಅನುಭವಿ ಗ್ಯಾಸ್ಟ್ರೋಎಂಟರಾಲಜಿಸ್ಟರನ್ನ ಸಂಪರ್ಕಿಸಿ. ನಂಜಪ್ಪ ಲೈಫ್ ಕೇರ್, ಕುವೆಂಪು ರಸ್ತೆ ಹಾಗೂ ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ದೂರವಾಣಿ ಸಂಖ್ಯೆ 0812826730 ಮತ್ತು 251166. ನಂಜಪ್ಪ ಹಾಸ್ಪಿಟಲ್, ದಾವಣಗೆರೆ. ಮಾಗನೂರು ಬಸಪ್ಪ ರಸ್ತೆ, ತರಳಬಾಳು ಲೇಔಟ್, ದಾವಣಗೆರೆ. ದೂರವಾಣಿ ಸಂಖ್ಯೆ 081912260111 ಅಥವಾ 260222. ಶೆಟ್ಟಿಹಳ್ಳಿ ವನ್ಯಜೀವಿ ಧಾಮದ ಏನು ರಿನೋಟಿಫಿಕೇಷನ್ ಪ್ರಸ್ತಾವನೆ ಸುಮಾರು 2016ರಿಂದ ಅದು ಪೆಂಡಿಂಗ್ ಇದೆ. ಅದು ಈಗ ಅಂತಿಮ ಘಟ್ಟಕ್ಕೆ ಬಂದಿದೆ. ಈಗ ಹಿಂದೆ 74ರಲ್ಲಿ ಇದಕ್ಕೆ ಏನು ನೋಟಿಫಿಕೇಷನ್ ಮಾಡಿದ್ರು ಆ ಸಂದರ್ಭದಲ್ಲಿ 395 ಸ್ಕ್ವೇರ್ ಕಿಲೋಮೀಟರ್ ಏನು ಏರಿಯಾ ಇದೆ ಅದನ್ನು ಸೇರ್ಪಡೆ ಮಾಡಿದರು. ಈಗ ಮತ್ತೆ ಅದರಲ್ಲಿ ಭಾಳಷ್ಟು ಕಡೆ ಬಸ್ ಸ್ಟ್ಯಾಂಡ್ ಬಂದಿದೆ, FCI ಗೋಡೌನ್ಗಳು ಬಂದಿದ್ದಾವೆ, APMC ಯಾರ್ಡ್ಗಳು ಬಂದಿದೆ. ಈ ರೀತಿಯಲ್ಲಿ ಜನವಸತಿ ಪ್ರದೇಶ ಎಲ್ಲ ಸೇರ್ಪಡೆಗೊಂಡಿದೆ ಅಂತೇಳಿ ಹೇಳಿ ಹೌದು ಸುಮಾರು ಸರ್ಕಾರಿ ಕಟ್ಟಡಗಳು ಬಂದಿದ್ದಾವೆ, ಸುಮಾರು ಜನವಸತಿ ಪ್ರದೇಶ ಬಂದಿದೆ. ಹೀಗಾಗಿ ಅದೆಲ್ಲವನ್ನು ಪರಿಶೀಲನೆ ಮಾಡಿ ಈಗಾಗಲೇ ನಮ್ಮ ಅಧಿಕಾರಿಗಳು ಇವತ್ತು ಸಮೀಕ್ಷೆನೂ ಮಾಡಿದ್ದಾರೆ ಮತ್ತು 2-3 ಸಲ ಸಭೆನೂ ಆಗಿದೆ. ಖುದ್ದಾಗಿ ನಾವು ಶೆಟ್ಟಿಹಳ್ಳಿದು ಎಷ್ಟು ವನ್ಯಜೀವಿ ಧಾಮ ಅಂತೇಳಿ ಘೋಷಣೆ ಮಾಡಿ ಅರಣ್ಯ ಸಂಪತ್ತನ್ನು ಸಂರಕ್ಷಣೆ ಮಾಡಬೇಕು. ಮತ್ತು ಜೀವನನೂ ಬೇಕು, ಜೀವನೋಪಾಯನೂ ಬೇಕು. ಎಲ್ಲ ರೀತಿಯಲ್ಲಿ ಆಡಳಿತಾತ್ಮಕವಾಗಿ ಮತ್ತು ಇವತ್ತು ಕಾನೂನಾತ್ಮಕವಾಗಿಯೂ ಒಂದು ತೀರ್ಮಾನ ತೆಗೆದುಕೊಳ್ಬೇಕು ಅಂತೇಳಿ ಖುದ್ದಾಗಿ ಅದನ್ನು ಪರಿಶೀಲನೆ ಮಾಡಲಿಕ್ಕೆ ಬಂದಿದ್ದೇನೆ. ನನ್ನ ಜೊತೆಯಲ್ಲಿ ಈ ಭಾಗದ ಶಾಸಕರಾದಂಥ ಶ್ರೀಮತಿ ಶಾರದಾ ನಾಯ್ಕ ಅವರಿದ್ದಾರೆ ಮತ್ತು ಅನೇಕ ಎಲ್ಲ ಈ ಭಾಗದ ಮುಖಂಡರಿದ್ದಾರೆ. ಅದಕ್ಕೆ ಅಧಿವೇಶನ ನಡೀತಾ ಇದೆ. ಹೀಗಾಗಿ ಬೆಂಗಳೂರಿನಲ್ಲಿ ಒಂದು ಸಭೆ ಮಾಡಿ ಅಂತಿಮವಾದಂಥ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಹೋಗ್ತಾರೆ. ಈಗ ನೋಡಿ, ನ್ಯಾಯಾಲಯಕ್ಕೆ ಹೋಗಲಿಕ್ಕೆ ಪ್ರತಿಯೊಬ್ಬರಿಗೂ ಹಕ್ಕಿದೆ, ಅವ್ರು ಹೋಗ್ತಾರೆ. ನಾವು ನ್ಯಾಯಯುತವಾಗಿ ತೀರ್ಮಾನ ಮಾಡ್ತೇವೆ. ಮತ್ತು ನಾವೇನು ತೀರ್ಮಾನ ಮಾಡ್ತೀವಿ ನ್ಯಾಯಾಲಯಕ್ಕೂ ಕೊಡ್ತೇವೆ. ಕೊಟ್ಟು ಅವ್ರಿಗೆ ಯಾವ ಕಾರಣಕ್ಕಾಗಿ ನಾವು ಏನೇನು ತೀರ್ಮಾನಗಳು ಮಾಡಿದ್ದೇವೆ, ಯಾವ ರೀತಿಯಲ್ಲಿ ನಾವು ಇವತ್ತು ಅರಣ್ಯವನ್ನು ಸಂರಕ್ಷಣೆ ಮಾಡಿದ್ದೇವೆ ಅನ್ನೋಂಥದ್ರ ಬಗ್ಗೆನೂ ಮಾಹಿತಿಯನ್ನು ಕೊಡ್ತೇವೆ. ನಾನು ಅದಕ್ಕೆ ಹೇಳಿದೆ, ಜೀವನೋಪಾಯ ಎರಡೂ ಬೇಕು. ಇವತ್ತು ಮುಂದಿನ ಪೀಳಿಗೆನೂ ಭಾಳ ಅವರೆಲ್ಲರಿಗೆ ಸುರಕ್ಷಿತವಾಗಿರಬೇಕು, ಪ್ರಕೃತಿ ಪರಿಸರವನ್ನು ಉಳಿಬೇಕು. ಅದರ ಜೊತೆಯಲ್ಲಿ ಯಾರು ಬಡವರಿದ್ದಾರೆ ಅವ್ರಿಗೂ ರಕ್ಷಣೆ ಮಾಡುವಂಥ ಕೆಲಸ ನಮ್ಮ ಸರ್ಕಾರ ಮಾಡ್ತಾಯಿದೆ, ನಮ್ಮ ಇಲಾಖೆನೂ ಮಾಡ್ತದೆ.